ರೈತರ ರಣಕಹಳೆ ತಿಪಟೂರು ಚಲೋ. ಸರ್ಕಾರಕ್ಕೆ ರೈತ ಸಂಘದ ಎಚ್ಚರಿಕೆ. ಬಗರ್ ಹುಕುಂ ಸಾಗುವಳಿ ಚೀಟಿಗಾಗಿ ತಿಪಟೂರಲ್ಲಿ ರೈತರ ಬೃಹತ್ ಪ್ರತಿಭಟನೆ. ಬಗರ್ ಹುಕುಂ ಸಾಗುವಳಿದಾರರಿಗೆ ತಕ್ಷಣವೇ ಸಾಗುವಳಿ ಚೀಟಿ ವಿತರಿಸಿ, ಭೂಮಿ ದುರಸ್ತಿ ಮತ್ತು ಖಾತೆ ಬದಲಾವಣೆ ಪ್ರಕ್ರಿಯೆ ಸರಳಗೊಳಿಸಿ, ಅರಣ್ಯ ಇಲಾಖೆ ಹೆಸರಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವುದನ್ನ ನಿಲ್ಲಿಸಿ, ತಿಪಟೂರಲ್ಲಿ ತೆಂಗು ಟೆಕ್ನೋ ಪಾರ್ಕ್ ಸ್ಥಾಪಿಸಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ನಾನು ಸಹನಾ. ಅನ್ನದಾತ ಇಂದು ಮತ್ತೆ ಬೀದಿಗೆ ಇಳಿದಿದ್ದಾನೆ. ಆಳುವ ಸರ್ಕಾರಗಳು ರೈತರನ್ನ ಗುಲಾಮರಂತೆ ಕಾಣುತ್ತಿವೆ ಎಂಬ ಆಕ್ರೋಶದ ನುಡಿಗಳು ಮೊಳಗಿದೆ. ಕಲ್ಪತರ ನಾಡು ತಿಪಟೂರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದೆ. ಅಂಬಾನಿ ಆದಾನಿಗೆ ಮಣೆ ಹಾಕುವ ಸರ್ಕಾರಗಳು ಭೂಮಿ ಕೇಳುವ ರೈತರಿಗೆ ದಬ್ಬಾಳಿಕೆ ಮಾಡ್ತಾ ಇವೆ ಎಂದು ರೈತ ನಾಯಕರು ಗುಡುಗಿದ್ದಾರೆ. ಎಲ್ಲೆಲ್ಲಿ ಕೇಬಲ್ ಇದಾವೆ, ಎಲ್ಲರೂ ಯಾರು ಹೆಂಗ ಮಾಡ್ತಾರೋ ಅವ್ರ ಮನೆ ಜಪ್ತಿ ಮಾಡಿದ್ರೆ ಇವತ್ತು ಎಲ್ಲ ಸಿಗ್ತವೆ. ದಯವಿಟ್ಟು ಹಳ್ಳಿ ಮದ್ಯ ಮಾರಾಟ ಮಾರೋದ್ ನಿಲ್ಸಿರಿ. ಜಮೀನಲ್ಲಿ ತೋಟ ಮನೆಗಳು ಕಳ್ತನ ಉಳ್ಕೊಂತವೆ, ಪ್ರತಿಯೊಂದು ಉಳ್ತವೆ. ಕುಡಿದು ಚಟಕ್ಕೆ ಹೋಗಿ ಮನೆಗಿದ್ರು ಪಾತ್ರೆ ಪಡಿ ವಾದೆ ಪ್ರತಿಯೊಂದು ಹಣ ಇಟ್ಟಿದ್ದಾರೆ. ಅವ್ರ ಮನೆ ಜಪ್ತಿ ಮಾಡಿ ಪ್ರತಿಯೊಂದು ಹಳ್ಳಿನಲ್ಲಿ ಎಲ್ಲಾ ಸಾಮಾನು ಸಿಗುತ್ತೆ. ಅದನ್ನ ಖಂಡಿತವಾಗಿ ತುರ್ತ ಮಾಡಬೇಕು ಅಂದ್ರೆ ಕೂತ್ಕೊಂಡೆ 1,000 ಜನ ಬಂದು ಹೋಗ್ತಾರೆ ದಿನ. ಈ ಮೆಟ್ರೋಗಳೇ ಸರಿಯಾದ ಸ್ಥಿತಿ ಬಂದವೆ. ಯಾಕೆ ಬರ್ತಾರೆ, ಏನಕ್ಕೆ ಬರ್ತಾರೆ ಅನ್ನೋದು ಒಂದು ಇದೇ ಇಲ್ಲ. ಬರ್ತಾರೆ ಹೋಗ್ತಾರೆ. ಭೌತಿಕ ವರ್ಷ ಖಾತೆ ಆಗಿಲ್ಲ, ವಿಭಾಗದವು ಏನು ಪೋಡಿ ಆಗದಲ್ಲೇ ವಿಭಾಗಗಳ ಖಾತೆ ಆಗ್ತಾ ಇಲ್ಲ, ಬಗರುಕ್ಕೂ ಕೊಟ್ಟಿರೋ ಇನ್ನು ಪೋಡಿನೇ ಆಗಿಲ್ಲ. ಇಷ್ಟು ವರ್ಷ ಯಾವುದೇ ಕಾರ್ಯಕ್ರಮಕ್ಕೆ ಒಬ್ಬ ವ್ಯಕ್ತಿ 100 ಸರಿ ಅಲಿಯೋದು ಏನು ಅಂತ ಪ್ರಶ್ನೆ. ಎಲ್ಲದಕ್ಕೂ ಕಾಲಮಿತಿ ಇರುತ್ತೆ. ಕಂದಾಯ ಇಲಾಖೆಗೆ ಯಾಕೆ ಕಾಲಮಿತಿ ಇರಲ್ಲ? ಕಾಲಮಿತಿ ಒಳಗೆ ಕಾರ್ಯಕ್ರಮಗಳು ಮುಗಿಯಲ್ಲ. ಯಾಕೆ ಅವ್ನು ಇರತಕ್ಕಲೂ ಸಮಸ್ಯೆ ಸೃಷ್ಟಿ ಮಾಡಿ ಅವನ್ನ ಏನು ಗಾಡಿ ಬೇಡ ಅಂತ ಸ್ಥಿತಿಗೆ ಇಲಾಖೆಯನ್ನ ತಂದು ನಿಲ್ಸಂತ ವ್ಯಕ್ತಿಯನ್ನ ನಿಲ್ಲಿಸಬಾರ್ದು ಅಂತ ನಮ್ಮ ಅಭಿಪ್ರಾಯ. ಈ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಇಷ್ಟು ಜನ ಇಲ್ಲಿ ಹೋರಾಟ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಕಾಲಮಿತಿ ಒಳಗೆ ಸಮಸ್ಯೆ ಬಗೆಹರಿದೇ ಇದ್ರೆ ಇನ್ನು ಉಳಿದುಳಿದ ಜನ ಎಲ್ಲಿ ಹಳ್ಳಿ ಒಳಗೆ ಅವರು ಬಾಧಿತರು ಅವರೆಲ್ಲರನ್ನೂ ಕುಂಡ್ರಿಸಿ ನಿರಂತರ ಬಗೆಯವರೆಗೂ ಹೋರಾಟವನ್ನ ಈ ರಾಜ್ಯ ರೈತ ಸಂಘ ಇಲ್ಲಿ ರೂಪಿಸುತ್ತೆ ಅಂತ ಹೇಳ್ತಾ ನಮ್ಮ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ತಂತಾ ಇದ್ದೀವಿ. ಒಟ್ಟಾರೆ ವಿಷಯ ಬಗೆಹರಿಸಬೇಕು ಕಾಲಮಿತಿ ಒಳಗೆ. ಹಾಗಾದ್ರೆ ಪ್ರತಿಭಟನೆಯಲ್ಲಿ ಕೇಳಿ ಬಂದ ಪ್ರಮುಖ ಬೇಡಿಕೆಗಳೇನು? ತಿಪಟೂರಿನ ತಾಲೂಕು ಆಡಳಿತ ಸೌಧದ ಮುಂಭಾಗ ಇಂದು ಹಸಿರು ಶಾಲಿನ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ರಣಕಹಳೆ ಊದಿದ್ದಾರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷ ರಂಗಾಪುರ್ ಚನ್ನಬಸವಣ್ಣ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಸರ್ಕಾರಗಳು ಕಾರ್ಪೊರೇಟ್ ಕಂಪನಿಗಳಿಗೆ ಸಾವಿರಾರು ಎಕರೆ ಭೂಮಿಯನ್ನ ಉಚಿತವಾಗಿ ನೀಡುತ್ತಾ ಇದೆ. ಆದರೆ 3-4 ತಲೆಮಾರಿನಿಂದ ಭೂಮಿ ನಂಬಿ ಬದುಕುತ್ತಿರುವ ರೈತರಿಗೆ ಹಕ್ಕುಪತ್ರ ಕೊಡಲು ಮೀನಾಮೇಷ ಎಣಿಸ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ರೈತ ಮುಖಂಡ ತಿಮ್ಮಲಾಪುರ್ ದೇವರಾಜು ಮಾತನಾಡಿ, ತುಮಕೂರು ಜಿಲ್ಲೆ ತೆಂಗಿನ ನಾಡು. ಸರ್ಕಾರ ಕೂಡಲೇ ಬಜೆಟ್ನಲ್ಲಿ ತೆಂಗು ಟೆಕ್ನೋ ಪಾರ್ಕ್ ಅಥವಾ ಅಧ್ಯಯನ ಕೇಂದ್ರವನ್ನ ಘೋಷಿಸಬೇಕು. ಬೆಳೆಗಳಿಗೆ ಬೆಲೆ ಖಾತ್ರಿ ನೀಡದಿದ್ರೆ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಡಿಕೊಂಡಿರುವುದಿಲ್ಲ. ಮಾಲುಪಟ್ಟಿಗಳಾಗಿ ಅರ್ಜಿ ಸಲ್ಲಿಸಿದ್ದರೂ ಖಾತೆಗಳಾಗಿಲ್ಲ. ಸರ್ಕಾರದ ಹೊಸ ಕಾನೂನುಗಳಿಂದ ದಾಖಲಾತಿ ಕ್ರಿಯೆಗಳು ಆಗುತ್ತಿಲ್ಲ. ಕಂದಾಯ ಹಾಗೂ ಅರಣ್ಯ ಇಲಾಖೆಗಳ ವಂಚಿತ ಭೂ ವಿವಾದದಿಂದ ಬಹಳಷ್ಟು ರೈತರು ದಾಖಲೆಗಳಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ಕಂದಾಯ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ನಡೆಸಿ ಹಾಗೂ ಹಳ್ಳಿಗಳಲ್ಲಿ ಮಹಾಜರು ಮಾಡಿ ತಾಲೂಕಿನ ದಾಖಲಾತಿ ವಂಚಿತ ಎಲ್ಲಾ ರೈತರಿಗೂ ಬೇಷರತ್ತಾಗಿ ಮಾಡಿ ಖಾತೆ ಮಾಡಿಕೊಡಬೇಕು, ಸರ್ವೆ ಮಾಡಿಕೊಡ್ಬೇಕು. ಇದರ ಕಾಲಮಿತಿಯಲ್ಲಿ ಅಂದ್ರೆ ಗಣೇಶ ಅವರು ಸಾಹೇಬರು ಮಾತಾಡುವಾಗ ಹೇಳ್ತಾರೆ ಎಷ್ಟು ತಿಂಗಳಲ್ಲಿ ಮಾಡಿ ಸಾಧ್ಯ ಆಗ್ತದೆ, ಆದಷ್ಟು ಶೀಘ್ರ ಮಾಡೋಣ ಅಂತ ಹೇಳಿ ಮಾತಾಡಿದ್ದಾರೆ. ಕಾಲಮಿತಿಯಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಭೂರಹಿತ ಹಾಗೂ ಕಡಿಮೆ ಭೂಮಿ ಇರ್ತಕ್ಕಂಥ ರೈತರು ಹೊಟ್ಟೆಪಾಡಿಗಾಗಿ ಖಾಲಿ ಇದ್ದ ಭೂಮಿಗಳಲ್ಲಿ ಉಳುಮೆ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಅಂತ ಎಲ್ಲಾ ಬಗರುಕುಂ ರೈತರಿಗೆ ತಕ್ಷಣವೇ ಹಕ್ಕುಪತ್ರ ನಿಧಿ ದುರಸ್ತಿ ಮಾಡಿಕೊಡಬೇಕು. ನಮ್ಮ ಬದುಕಿನ ಬೆಳೆ ತೆಂಗಿಗೆ ಹಲವಾರು ರೀತಿಯ ರೋಗಗಳು ಬಂದಿದ್ದು ಮರಗಳ ಹಾನಿಗೊಳಗಾಗಿ ಇಳುವರಿ ತುಂಬಾ ಕುಸಿದಿದೆ. ತೋಟಗಾರಿಕೆ ವಿಶ್ವವಿದ್ಯಾಲಯಗಳಲ್ಲಿ ಈ ರೋಗಗಳ ಸರಿಯಾದ ಸಂಶೋಧನೆಗಳು ನಡೆಯುತ್ತಿಲ್ಲ. ಸೂಕ್ತ ಔಷಧಗಳು ಪೂರೈಕೆ ಆಗುತ್ತಿಲ್ಲ. ಆದ್ದರಿಂದ ಅಡಿಕೆ ಬೆಳೆಗೆ ಸಂರಕ್ಷಣೆಗೆ ತೀರ್ಥಹಳ್ಳಿಯಲ್ಲಿ ಆಗಿರುವಂತೆ ಈ ಸಾಲಿನ ಬಜೆಟ್ 30 ಎಕರೆನ ರಿಸರ್ವ್ ಇಡಬೇಕು ಅಂತ ಸರ್ಕಾರದ ಆದೇಶಕ್ಕೆ ಯಾರೋ ಒಬ್ಬರು ಹೋಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಅದು ಆದೇಶ ಆಯ್ತು. ಹಿಂದೆ ನಾಟಿ ದನಗಳಿದ್ದು
ನಾಟಿ ದನಗಳು ಎಷ್ಟು ಮೈಲಿನ ಹೋಗವು ಎಷ್ಟು ಮೈಲಿನ ಬರವು ಅವಾಗ ಇದಿತ್ತು, ಮೇಯಕ್ಕೋಸ್ಕರ ಇತ್ತು. ಇವತ್ತು ನಾಟಿ ದನ ಒಂದೂರಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಗಿರು ಒಂದ್ ಸಿಗ್ತಾ ಇಲ್ಲ, ಒಂದೋ ಎರಡೋ ಮೂರೋ, ಅದು ಸಾವಯವ ಮಾಡೋರು ಮಾತ್ರ. ಈಗೆಲ್ಲ ಸೀಮೆ ಹಸುಗಳು ಹೊತ್ಕೊಂಡೋಗಿ 3 ಕಿಲೋಮೀಟರ್ ಬರೋ ಹೊತ್ತಿಗೆ 4 ಲೀಟರ್ ಹಾಲು ಕಮ್ಮಿ ಆಗುತ್ತೆ. ಹಾಕಿರೋ ಬಂಡವಾಳಕ್ಕೆ ನಾವು ಅದನ್ನು ಮಾರ್ಬೇಕಾಗ್ತದೆ ಬಡ್ಡಿಗೆ. ಅದಕ್ಕೋಸ್ಕರ ಯಾರ್ಯಾರು ಬೇಸಾಯ ಮಾಡಿದಾರೋ ಅದನ್ನ ಸರ್ಕಾರ ಲೆವೆಲ್ ಅಲ್ಲಿ ಮತ್ತೆ ಇದರಲ್ಲಿ ಹೋರಾಟ ಮಾಡ್ತಾ ಇದೀವಿ. ಈಗ ನಾಟಿ ದನಗಳು ಯಾವ ಇರೋದ್ರಿಂದ ಸೀಮೆ ಹಸು ಇರೋದ್ರಿಂದ ಯಾರ್ಯಾರು ಸಾಗುವಳಿ ಗೋಮಾಳದಲ್ಲಿ ಮಾಡಿದಾರೋ ಅದನ್ನ ಸಾಗುವಳಿ ಚೀಟಿ ಕೊಟ್ರೆ, ಅದನ್ನ ದುರಸ್ತಿ ಮಾಡಿಕೊಟ್ರೆ, ಅದಕ್ಕೆ ಬೋರ್ ನೀರು ಹಾಕೊಂಡು ಮೇವೆಲ್ಲ ಬೆಳ್ಕೊಂಡು ಅವನೇ ಮನೆ ತಂದು ಹಾಕಂತಾರೆ. ಅದರಿಂದ ನಾಟಿ ಹಸುಗಳು ಇಲ್ದಲೇ ಇರೋದ್ರಿಂದ ಸೀಮೆ ಹಸುಗಳು ನಾವು ಬದುಕಿಟ್ಟು ಮಾಡಿರೋದ್ರಿಂದ ಇದನ್ನ ಕೈ ಬಿಟ್ಟು ಸಾಗುವಳಿ ಚೀಟಿ ಯಾವುದು ಗೋಮಾಳ ಇರ್ಲಿ, ಅರಣ್ಯ ಇರ್ಲಿ, ಅಮೃತ ಕಾವು ಇರ್ಲಿ, ಯಾವುದೇ ಇರ್ಲಿ, ನೀವು ಸಮಸ್ಯೆಯನ್ನ ಆಯಾ ಗ್ರಾಮ ಪಂಚಾಯತ್ ಕೂತ್ಕೊಂಡು ಸಮಸ್ಯೆ ಮಾಡಿ ನಿಮ್ ಕೈಲಾದಷ್ಟು ನಿಮ್ಮ ಕಾನೂನು ಚೌಕಟ್ಟಲ್ಲಿ ನೀವು ಮಾಡಿ. ಹೆಚ್ಚಿದ್ದನ್ನ ಸರ್ಕಾರದ ಅಡಿಯಲ್ಲಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವು ಮಾಡಿಸ್ಕೊಂಡ್ಬಿಡ್ತೀವಿ, ಅನಂತರ ನೀವು ಮಾಡಿ. ಅದನ್ನ ನಾವು ಯಾಕಂದ್ರೆ ಎಲ್ಲದೂ ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಆಗಲ್ಲ ಇದ್ರೆ ನಾವು ನೀವು ಜಗಳ ಆಡಬೇಡಿ, ನಿಮ್ ಕೈಲಿ ಆಗೋದನ್ನ ಮಾಡ್ಬೇಕು. ಓಕೆ ಸರ್. ಈ ತಮಗೆ ಗೊತ್ತಿರೋ ಹಾಗೆ ಪೂರ ನಂಬರ್ ಇದ್ರೆ ನಾವು ಪಾರಿ ಕಟ್ಟಿದ್ರು ನಾವು ಖಾತೆ ಮಾಡ್ಕೊಡೋದಕ್ಕೆ ಯಾವುದೇ ಹಿಂಜರಿತಿಲ್ಲ. ಈ 2 ಎಕರೆ ಇರೋದ್ರಲ್ಲಿ 1 ಎಕರೆ ಇರ್ತಂದ್ರೆ ಲೆವೆಲಿ ಸ್ಕೆಚ್ ಹೇಳುತ್ತೆ, ಅದು ಕಟ್ಟಲೇಬೇಕು. ಆ ಸಂದರ್ಭದಲ್ಲಿ ಪಾಣಿ ತಿದ್ದುಪಡಿಗೆ ಸಮಸ್ಯೆ ಆದಾಗ ನಿಮ್ ಕೆಲಸ ಆಗಿರುತ್ತೆ ಸರ್. ಆ ಕಾರಣಕ್ಕೋಸ್ಕರ ಅದನ್ನ ನಾವು ಮಾಡಿರೋದು. ಎರಡನೇದು ಬಗರ್ಹುಕುಂ ಜಮೀನುಗಳ ದುರಸ್ತಿ ಬಗ್ಗೆ ಈಗ ನಡೀತಾ ಇದೆ. ಆಲ್ರೆಡಿ ಸುಮಾರು 900ರಿಂದ 1,000 ಪಾಣಿಗಳನ್ನ ನಾವು ರೆಡಿ ಮಾಡಿಟ್ಟಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ MLA ಸಾಹೇಬರು ಇಲ್ಲೇ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಅಥವಾ ರೆವಿನ್ಯೂ ಮಂತ್ರಿಗಳನ್ನ ಕರೆಸಿ ನಮ್ಮ ಸಚಿವರನ್ನ ಕರೆಸಿ ಇಲ್ಲೇ ವಿದ್ಯುಕ್ತವಾಗಿ ಕೊಡಬೇಕು ಅನ್ನೋದು ಒಂದು ಚರ್ಚೆ ನಡೀತಿದೆ. ಅದನ್ನ ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲೂ ಸುಮಾರು ಸಮಸ್ಯೆಗಳು ಇಷ್ಟೇ. ಕೆಲವು ದಾಖಲಾತಿಗಳಿಲ್ಲ ಅಂತಂದ್ರೂ ಸರ್ಕಾರ ಸರಳೀಕರಣ ಏನು ಮಾಡಿದೆ ಅದ್ರ ಪ್ರಕಾರ ನಾವು ಮೂವ್ ಮಾಡ್ತಾ ಇದ್ದೇವೆ. ಬಂದಿದಾಗ ನಾವೊಂದು ಸ್ಪಂದಿಸಿದ್ವಿ, ನಮ್ಮ ಇಲಾಖೆನೂ ಸ್ಪಂದಿಸಿದೆ. ಏನಾರ ಅದರಲ್ಲಿ ಸಣ್ಣ ತೊಡಕುಗಳಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ, ಖಂಡಿತ ನಾವು ಮಾಡ್ತೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆಮೇಲೆ ಹೊಸದಾಗಿ ಬಗರ್ಹುಕುಂ ಅರ್ಜಿಗಳ ಬಗ್ಗೆ ಕೊಟ್ಟಿರೋದ್ರಲ್ಲಿ ಹೊಸದಾಗಿ ಮುಂಜೂರಿ ದುರಸ್ತು ಸರಳೀಕರಣ ಇದೆ. ಮುಂಜೂರಿ ಕಷ್ಟ ಯಾಕೆ ಅಂತಂದ್ರೆ ಮುಂಜೂರಿ ಸಂದರ್ಭದಲ್ಲಿ ಗೋಮಾಳ ಮುಂಜೂರು ಮಾಡಕ್ಕೆ ಬರೋದೇ ಇಲ್ಲ. ಇದು ಮಾಹಿತಿ ಇರಲಿ. ಗೋಮಾಳ ಜಮೀನು ಮುಂಜೂರಾತಿ ಮಾಡಕ್ ಅವಕಾಶ ಇಲ್ಲ. 57ನೇ ಅರ್ಜಿ 57 ಅರ್ಜಿ ಏನಾಗ್ತೀರಿ ಹೊಸದಾಗಿ ಅರ್ಜಿ ಹಾಕೋದ್ರಲ್ಲಿ ಅದರಲ್ಲೂ ಸಬ್ಜೆಕ್ಟ್ ಕಂಡೀಷನ್ ಏನಂತ ಹಾಕಿದ್ದಾರೆ ಅಂತಂದ್ರೆ ರಾಸುಗಳಿಗೆ ಇಷ್ಟು ಮೀಸಲಿರಿಸಿ ಏನೇನೋ ವಿವಿಧ ಉದ್ದೇಶಗಳಿಗೆ ಮೀಸಲಿರಿಸಿ ಅದು ಕೊಡಬೇಕು ಅನ್ನೋದಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಉಳಿಕೆ ಇಟ್ಟು ಮಿಕ್ಕಿದು ಮಾಡಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಅದನ್ನ 57 ಅರ್ಜಿಗಳಲ್ಲಿ ಏನು ಬಗರ್ಹುಕುಂನಲ್ಲಿ ಕೊಟ್ಟಿದ್ದು ಸುಮಾರು 11,000 ಅರ್ಜಿಗಳು ನಮ್ಮಲ್ಲಿ ಏನು ಬಂದಿದೆ ಅವುಗಳನ್ನ ಬಹುಶಃ ನಾವು ರಿಜೆಕ್ಟ್ ಮಾಡಿದೀವಿ. ಅದೆಲ್ಲ ತಮಗೆ ಮಾಹಿತಿ ಇದೆ. ಹಳೆ ಅರ್ಜಿಗಳು 50-53ರಲ್ಲಿ ಸುಮಾರು ಅರ್ಜಿಗಳು ಪೆಂಡಿಂಗ್ ಇರೋದ್ರಲ್ಲಿ ಈಗ ಹೊಸದಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಮೂವ್ ಮಾಡಿರೋದ್ರಿಂದ ಖಾತೆ ಮಾಡೋದಿರ್ಬೋದು, ಸಾಗುವಳಿ ಚೀಟಿ ಇರೋದು ಹೊಸದಾಗಿ ಈಗ ಪೈಲಟ್ ತಾಲೂಕು ಅಂತ ಹೇಳಿ ಅರಸೀಕೆರೆ ತಗೊಳ್ತಾರೆ. ಅದರಲ್ಲೇ ಮೂವ್ ಮಾಡಿ ಕೊಡಬೇಕು. ಅಂದ್ರೆ ಏನು ನಾವು ಸಾಗುವಳಿ ಚೀಟಿ ಬೋಗಸ್ ಆಗಬಾರ್ದು ಅಂತ ಡಿಜಿಟಲೀಕರಣ ಮಾಡಿ ಡಿಜಿಟಲಿ ಪ್ರಿಂಟ್ಔಟ್ ಮಾಡಿ ನಿಮಗೆ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ, ಮಾನ್ಯ ಸಚಿವರ ಉದ್ದೇಶ ಮತ್ತೆ MLA ಉದ್ದೇಶ ಇರೋದ್ರಿಂದ ಅದನ್ನು ಸೇರಿ ನಾವು ಮಾಡ್ತಾ ಇದ್ದೇವೆ. ಅದು ಏನು ನೆಕ್ಸ್ಟ್ ನಮ್ಗೇನು ಸುತ್ತುವರಿ ಡೈರೆಕ್ಷನ್ ಬರುತ್ತೆ ಅದ್ರ ಪ್ರಕಾರ ನಾವು ಮಾಡ್ತೇವೆ. ಸೊ ಈಗೇನು ತಾವು ಕೊಟ್ಟಿದ್ದೀರಿ, ಈಗೆಲ್ಲ ನಾವು ಏನು ತಮ್ಮ ಹಿರಿಯರು ಬಂದಿದ್ರಿ ಹೋಬಳಿ ವಾರಿನ ಅರ್ಜಿಗಳು ಕೊಟ್ಟಿದ್ರೆ ತಗೊಂಡು ಹೋಬಳಿ ಲೆವೆಲ್ ಅಲ್ಲೇ ಒಂದು ಮೀಟಿಂಗ್ ಮಾಡಬೇಕು ನಾವು ಡಿಸಿಷನ್ ತಗೊಂಡಿದ್ವಿ. ತಾವೇನು ಅರ್ಜಿಗಳು ಕೊಡ್ತೀವಿ ಹೋಬಳಿ ವಾರು ಏನು ವಿಂಗಡಣೆ ಮಾಡಿಕೊಂಡು ಹೋಬಳಿ ಲೆವೆಲ್ ಅಲ್ಲೇ ಬಂದು ಸಾಧ್ಯವಾದಷ್ಟು ಕಾನೂನು ಚೌಕಟ್ಟಲ್ಲಿ ಅಲ್ಲೇ ತೀರ್ಮಾನ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ. ಹಾಗಾಗಿ ತಾವೇನ ಅರ್ಜಿಗಳು ಕೊಟ್ರೆ ಇದು ಅರ್ಜಿಗಳು ಸ್ವೀಕರಿಸಿ ಹೋಬಳಿ ಲೆವೆಲ್ ಅಲ್ಲೇ ನಾವು ಮಾಡೋದು ಬಂದಿದ್ದೀವಿ. ತಾವು ಇಲ್ಲಿ ಬರೋದಕ್ಕಿಂತ ತಮ್ಮ ಹೋಬಳಿ ಲೆವೆಲ್ಗೆ ಬಂದು ಅಲ್ಲೇ ಕರೆದು ನಾವು ಮಾಡಬೇಕು ಅನ್ನೋ ಉದ್ದೇಶ ಇದೆ. ತಾವು ಇದ್ರ ಮುಖ್ಯನ ಅರ್ಜಿಗಳು ಕೊಟ್ರೆ ಅರ್ಜಿಗಳನ್ನ ಸಹ ಪರಿಗಣಿಸಿ ನಾವು ಮಾಡಿ ಇದು ತಮಗೆ ಮಾಹಿತಿ. ಬಹಳಷ್ಟು ಸರ್ ಜಮೀನುಗಳಲ್ಲಿ ಏನಾಗಿದೆ ಪಾಲ್ಪಟ್ಟಿ ಆಗಿಲ್ಲ, ಕೆಲವರು ಪಾಲ್ಪಟ್ಟಿ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ಡ್ ಪಾಲಿಕತ್ಗಳಿಲ್ಲ. ಹಾಗಾಗಿ ಬಹಳ ಸುಮಾರು 50-70 ವರ್ಷಗಳಿಂದ ಹಿಂದಿನಿಂದಲೂ ಖಾತೆ ತಾತ ಮುತ್ತಾತರ ಹೆಸರಲ್ಲೇ ಇದೆ. ಅದರಿಂದ ಅದಕ್ಕೆ ನಮಗೆ ಪರಿಹಾರ ಮಾಡಿಕೊಡ್ಬೇಕು. ಅದು ಹೇಗೆ ಸಾಧ್ಯ ಆಗ್ತದೆ? ಈಗ 3-4 ತಲೆಮಾರು ಅಂತ ಹೇಳಿ ಅಂತ ಬಂದಾಗ ಈ 4 ತಲೆಮಾರಿಗೂ ಭೌತಿವಾಳ್ಸ್ ಖಾತೆ ಮಾಡ್ತಾ ಇದ್ವಿ. ಅಂದ್ರೆ ಎಲ್ಲಾರು ಜಂಟಿ ಇಟ್ಟು ಈಗೇನು ಅದರಲ್ಲಿ ನಿಮ್ಮಲ್ಲಿ ಏನಿದೆ ಮೇನ್ ಉದ್ದೇಶ ಏನು ಅಂತಂದ್ರೆ ನಿಮ್ಮಲ್ಲಿ ಜಗಳ ಆಡಬಾರ್ದು. ಭೌತಿವಾಳ್ಸ್ ಖಾತೆ ನಾವು ಜಂಟಿ ಕೂಡಿಸಿದಾಗ ಆಮೇಲೆ ವಿಭಾಗ ಪತ್ರ ಮಾಡ್ಕೊಳ್ಳಿ ನಿಮಗೂ ಅನುಕೂಲ ಆಗ್ತದೆ.
ಅದನ್ನ ಬಿಟ್ಬಿಟ್ಟು ನಾವು ಪಾವತಿ ವರ್ಷ ಖಾತೆಯಲ್ಲಿ ನನ್ನ ಬಿಟ್ಟು ಮಾಡಿಲ್ಲ ನಿಮ್ ಬಿಟ್ಟು ಮಾಡಿಲ್ಲ ಅಂತ ಹೇಳ್ಬೇಡಿ. ಈಗೇನಿದೆ ಸರ್ಕಾರ ಈಗ ಪಾವತಿ ವರ್ಷ ಖಾತೆ ಮಾಡ್ತಾರೆ, ಸುಮಾರು 1,000 ಹೆಚ್ಚು ಕಡಿಮೆ ಮಾಡ್ತಿದೆ. ಅದ್ರ ಪ್ರಕಾರ ಎಲ್ಲ ಜಂಟಿ ಬರೋದಕ್ಕೆ ನೀವೇನ್ ಕೊಟ್ಟರೆ ನಾವು ಜಂಟಿ ಮಾಡ್ಕೊಡ್ತೀವಿ, ಆಮೇಲೆ ಇಲ್ಲಿಂದ ವಿಭಾಗ ಪತ್ರ ಮಾಡ್ತೀವಿ. ಅವಾಗ ನೀವು ಭಾಗ ಮಾಡಿದ್ರೆ ನಿಮ್ಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಸರ್. ಯಾಕಂದ್ರೆ 3-4 ತಲೆಮಾರಿದಿರೋದನ್ನ ಪಾವತಿ ವರ್ಷ ಕೂತ್ರೆ ಜಂಟಿ ಕೂತ್ರೆ ಮಾತ್ರ ಇದು ಬದಲಾವಣೆ ಪಡೆಯುತ್ತೆ. ಒಂದ್ ನಿಮಿಷ, ಕಂದಾಯ ಇಲಾಖೆ ಅಂತಂದ್ರೆ ಕೇವಲ ಇಷ್ಟೇ ಅಲ್ಲ, ಫೆಬ್ರವರಿ 12ರಂದು ರಾಜ್ಯದಾದ್ಯಂತ ಜನ ವಿರೋಧಿ ನೀತಿಗಳ ವಿರುದ್ಧ ಬೃಹತ್ ಹೋರಾಟಕ್ಕೆ ಕರೆ ಕೊಡಲಾಗಿದೆ. ರೈತರು, ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರದ ನಿದ್ದೆಗೆಡಿಸಬೇಕು ಅಂತ ಮುಖಂಡರು ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಅನ್ನದಾತನ ಸಂಕಷ್ಟಕ್ಕೆ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಾಗಿದೆ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು.